ಸೃಷ್ಟಿ ಸಲಿ ಎನ್ನುವಂತಹ ಏರ್ ಇಂಡಿಯಾ ಪೈಲಟ್ ಆ ಹೆಣ್ಮಗುಗೆ ನಡೀತಾ ಇರೋದನ್ನ ಕೇಳ್ತಾ ಇದ್ರೆ, ಈ ಇನ್ಸಿಡೆಂಟ್ ಅಲ್ಲಿ ಬರ್ತಾ ಇರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಕೇಳ್ತಾ ಇದ್ರೆ, ಈ ಕಥೆನ ಸ್ವಲ್ಪ ಝೂಮ್ ಇನ್ ಮಾಡಿ ನೋಡಿದ್ರೆ ಇದೊಂದು ಹಾರ್ಟ್ ಬ್ರೇಕಿಂಗ್ ಕಥೆ. ಮುಂಬೈಲಿ ಮರೋಲಿ ಅನ್ನುವಂಥ ಏರಿಯಾ ಇದೆ. ಅದೊಂದು ಸಹಜವಾಗಿರುವಂತಹ ರಾತ್ರಿ. ಆದಿತ್ಯ ಪಂಡಿತ್ ಈ ಹೆಸರನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈ ಕಥೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವ ವ್ಯಕ್ತಿ ಈತ. ಮುಂಬೈಯಿಂದ ಡೆಲ್ಲಿಗೆ ಕಾರಲ್ಲಿ ಹೋಗ್ತಾ ಇರ್ತಾನೆ. ಅವನಿಗೊಂದು ಕರೆ ಬರುತ್ತೆ. ಹೋಗ್ತಾ ಇರೋನು ಸಡನ್ ಆಗಿ ಯೂಟರ್ನ್ ತಗೋತಾನೆ. ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್ ಒಂದು ರೆಂಟೆಡ್ ಅಪಾರ್ಟ್ಮೆಂಟ್ಗೆ ಹೋಗಿ ಬಾಗಿಲು ಬಡಿತಾನೆ. ಡೋರ್ ತೆಗಿತಾ ಇಲ್ಲ. ಗಟ್ಟಿಯಾಗಿ ಕಿರಿಸ್ತಾನೆ. ಡೋರ್ ತೆಗಿತಾ ಇಲ್ಲ. ಜೋರಾಗಿ ಬಾಗಿಲನ್ನ ಬಡಿತಾನೆ. ಯಾರೂ ತೆಗಿತಾ ಇಲ್ಲ. ಅರ್ಜೆಂಟಾಗಿ ಒಂದು ಕೀ ಮೇಕರ್ನ ಕಾಲ್ ಮಾಡಿ ಕರ್ತಾನೆ. ಅವನ್ನ ಕರೆಸಿ ಆ ಡೋರ್ ಯಾವ ಕೀಯಿಂದ ಓಪನ್ ಆಗುತ್ತೆ ಆ ಥರ ಒಂದು ಡೂಪ್ಲಿಕೇಟ್ ಕೀ ಮಾಡಿಸಿ ಓಪನ್ ಮಾಡಿ ಒಳಗೋದ್ರೆ ಸೃಷ್ಟಿ ಅನ್ನೋ ಹೆಣ್ಮಗು ಮೃತದೇಹ ಕಾಣಿಸುತ್ತೆ. ಡೇಟಾ ಕೇಬಲ್ನಲ್ಲಿ ನೇಣು ಬಿಗಿದುಕೊಂಡಂತಹ ಸ್ಥಿತಿಯಲ್ಲಿ ಆಕೆಯನ್ನು ನೋಡ್ತಾನೆ. ತಕ್ಷಣ ಪೊಲೀಸರು ಬರ್ತಾರೆ. ಪೊಲೀಸರು ಲೊಕೇಶನ್ಗೆ ಬಂದು ಕಾಲ್ ರೆಕಾರ್ಡ್ಸು, ವಾಟ್ಸ್ಆ್ಯಪ್ ಸ್ಟೇಟ್ಮೆಂಟ್ಸು, ಬ್ಯಾಂಕ್ ಸ್ಟೇಟ್ಮೆಂಟ್ಸು ಇವೆಲ್ಲ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡಿ ಅಬೆಂಡ್ಮೆಂಟ್ ಕೇಸ್ ಕೆಳಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ 4 ದಿನ ಒಳಗಾಗ್ತಾರೆ. ಇದೆಲ್ಲ ಪಬ್ಲಿಕ್ ಡೊಮೈನಲ್ಲಿ ಇರುವಂತಹ ಸುದ್ದಿ. ಇನಿಷಿಯಲ್ ಇನ್ವೆಸ್ಟಿಗೇಷನ್ ಸ್ವಲ್ಪ ಝೂಮ್ ಇನ್ ಮಾಡಿ ನೋಡಿದ್ರೆ, ಸೃಷ್ಟಿಯವರ ಫ್ಯಾಮಿಲಿ ಹೇಳ್ತಿರುವ ಡೀಟೇಲ್ಸ್ ಕೇಳಿದ್ರೆ ಆದಿತ್ಯ ಹೇಳಿರೋದೆಲ್ಲ ನಿಜಾನ ಅಂತ ಡೌಟ್ ಬರ್ತಾ ಇದೆ. ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳ ಅಂತ ಕೂಡ ಅನಿಸ್ತಾ ಇದೆ. ಪ್ರತಿ ಕಾಯಿನ್ಗೂ 2 ಸೈಡ್ ಇರುತ್ತೆ. ಇವತ್ತು ವಿಡಿಯೋದಲ್ಲಿ ಈ ಕಾಯಿನ್ನ 2ನೇ ಮುಖವನ್ನು ನೋಡೋಣ. ಆದಿತ್ಯ ಹೇಳದ ಕತೆ ಬಗ್ಗೆ ನಾವು ತಿಳಿಯೋಣ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಆ ಹೆಣ್ಣುಮಗು ಕಮರ್ಷಿಯಲ್ ಪೈಲಟ್. ನಿಜವಾಗ್ಲೂ ಕಮರ್ಷಿಯಲ್ ಪೈಲಟ್ ಅನ್ನೋದು ಅಷ್ಟು ಸುಲಭವಾಗಿರುವಂತಹ ಕೆಲಸ ಅಲ್ಲ. ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ನಾರ್ಮಲ್ ಆಗಿರೋ ಮೆಂಟಲ್ ಸ್ಟ್ಯಾಮಿನಾ ಖಂಡಿತ ಸಲಲ್ಲ ಈ ಕೆಲಸ ಮಾಡಕ್ಕೆ. ಹೈ ಲೆವೆಲ್ ಸ್ಟ್ಯಾಮಿನಾ ಇರಬೇಕು ಕಮರ್ಷಿಯಲ್ ಪೈಲಟ್ ಆಗಬೇಕು ಅಂದ್ರೆ. ಅಂಥದ್ರಲ್ಲಿ ಈ ಸೃಷ್ಟಿ ತುಲಿ ಎನ್ನುವಂತಹ ಹೆಣ್ಣುಮಗು ಕೇವಲ 25 ವರ್ಷಕ್ಕೆ ಮುಂಬೈ ಅಂತ ಊರಲ್ಲಿ ಏರ್ ಇಂಡಿಯಾ ಅನ್ನುವಂತಹ ಆರ್ಗನೈಸೇಷನ್ ಅಲ್ಲಿ ಕಮರ್ಷಿಯಲ್ ಪೈಲಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ನಿಜಕ್ಕೂ ಈ ಹೆಣ್ಮಗು ಮೇಲೆ ಗೌರವ ಜಾಸ್ತಿ ಆಗ್ತಾ ಇದೆ. ನಿಜಕ್ಕೂ ಈ ಹೆಣ್ಣುಮಗು ಮಾಡಿರುವಂತಹ ಸಾಧನೆ ಮೇಲೆ ನನಗೆ ಗೌರವ ಇದೆ. ಅದಕ್ಕೆ ರೆಸ್ಪಾನ್ಸಿಬಿಲಿಟಿಯಿಂದ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಈ ಹೆಣ್ಮಗು ಕಥೆನ ಎಲ್ಲರೂ ಕೇಳಬೇಕು, ಎಲ್ಲರೂ ತಿಳ್ಕೋಬೇಕು, ನಾವು ಮಾತಾಡಬೇಕು, ಸತ್ಯ ಹೊರಗಡೆ ಬರಬೇಕು. ಅದೇ ಈ ವಿಡಿಯೋ ಉದ್ದೇಶ. ಇದೇ ತರ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಬರ್ನಿಂಗ್ ಇಶ್ಯೂಸ್ ಬಗ್ಗೆ ನನ್ನ ವಿಡಿಯೋಸ್ ಡೈಲಿ ಬರ್ತಾ ಇರುತ್ತೆ ವಿತ್ ಸೊಲ್ಯೂಷನ್ಸ್. 10 ನಿಮಿಷದಲ್ಲಿ ಎಲ್ರಿಗೂ ಅರ್ಥ ಆಗೋಗೆ ನಾರ್ಮಲ್ ಕನ್ನಡದಲ್ಲಿ ವಿಡಿಯೋನ ಪ್ಯಾಕೇಜ್ ಮಾಡಿ ನಿಮ್ಮ ಮುಂದೆ ತಂದಿಡ್ತೀನಿ. ವಿಡಿಯೋ ಹಾಕ್ತಿದ್ದಂಗೆ ನಿಮ್ಮ ಹತ್ರ ಬರ್ಬೇಕಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ಇದು ಕಥೆ ಇಲ್ಲ, ನಿಜವಾಗ್ಲೂ ನಡೆದಿರೋ ವಿಷಯ. 2-3 ದಿನಗಳಿಂದ ಇದೇ ಸುದ್ದಿನ ದೇಶ ಪೂರ್ತಿ ಮಾತಾಡ್ತಾ ಇದೆ. ಆದರೆ ನಮ್ಮ ರಾಜ್ಯದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನ ಸುದ್ದಿ ಪ್ರಕಟ ಮಾಡ್ತಾ ಇಲ್ಲ. ಆದಿತ್ಯ ಪಂಡಿತ್ ಕತೆ ಪ್ರಕಾರ ಪೊಲೀಸರು ಬರ್ಕೊಂಡಿರೋ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಪ್ರಕಾರ ಆದಿತ್ಯ ಹೆಣ್ಣು ಮಗುವಿಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾನೆ. ವಾಟ್ಸ್ಆಪ್ ಚಾಟ್ನಲ್ಲಿ ಅರೇಂಜ್ ಮಾಡಿದ್ದಾನೆ. ಹಾಗಾಗಿ ಅರೆಸ್ಟ್ ಆಗಿದ್ದಾಳೆ. ಆದರೆ ಈ ಸೃಷ್ಟಿಯವರ ಅಂಕಲ್ ಏನಿದ್ದಾರೆ ವಿವೇಕ್ ತುಲಿ ಅಂತ, ಅವರು ಬಂದು NDTVಲಿ ಮಾತಾಡ್ತಾ ಇದ್ದಾರೆ. तो फिर मेरे को एक ब्लैकमेलिंग का भी एंगल मेरे समझ में आया कि हो सकता है कि ये भी एक बहुत बड़ा एंगल हो कि जिसमें वो सृष्टि को तंग करता हो और ब्लैकमेल करके पैसे हटता हो. ಆ ಹೆಣ್ಮಗುವಿನ ತಂದೆ ತಾಯಿ ಮಾತಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಮಾತಾಡೋ ಸ್ಥಿತಿಲೂ ಇಲ್ಲ. ಅವರು ಡೈರೆಕ್ಟ್ ಆಗಿ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಹೇಳ್ತಿರೋದನ್ನ ಹೇಳಿದ್ರೆ ಈ ಕತೆಗೆ ಇನ್ನೊಂದು ಆಂಗಲ್ ಕೂಡ ಇದೆ ಅಂತ ಅನಿಸ್ತಾ ಇದೆ. ಇದೆಲ್ಲ ಬಿಡಿ, ಫೌಂಡೇಶನ್ ಇಂದ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಾಗೃತಿಯಿಂದ ಕೇಳಿ. ಈ ಇಶ್ಯೂ ಇವತ್ತಿಂದ ಸ್ಟಾರ್ಟ್ ಆಗಿರೋದಲ್ಲ. 2 ವರ್ಷಗಳ ಹಿಂದೆ ದೆಹಲಿಯಲ್ಲಿ ಆರಂಭವಾಗಿದ್ದು. ಸೃಷ್ಟಿ ಮತ್ತೆ ಆದಿತ್ಯ ಇಬ್ರು ಮೀಟ್ ಆಗಿದ್ದಲ್ಲೇ. ಇವರ ಕತೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನೀವು ಫಸ್ಟ್ ಕಮರ್ಷಿಯಲ್ ಪೈಲಟ್ ಆಗೋದು ಹೇಗೆ ಅನ್ನೋದನ್ನು ಕೂಡ ತಿಳ್ಕೊಬೇಕು. ಕಮರ್ಷಿಯಲ್ ಪೈಲಟ್ ಆಗಬೇಕು ಅಂತಂದ್ರೆ ಈ ಲೈಸೆನ್ಸ್ ಕಾಸ್ಟ್ ಪ್ರೈಸ್ ಇಂಡಿಯಾದಲ್ಲೂ ಅಬ್ರಾಡ್ನಲ್ಲೂ ಸೇಮ್ ಇದ್ರೂ ಅಬ್ರಾಡ್ ಹೋದ್ರೆ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆದರೂ ಕೂಡ ಅಲ್ಲೇ ಹೋಗಿ ಕಲಿಬೇಕು ಅನ್ನುವಂತಹ ಒಂದಷ್ಟು ಆಸೆಗಳಿದೆ. ಕೆನಡಾ ಇಲ್ವಾ US ಅಥವಾ ಯುರೋಪು, ಸೌತ್ ಆಫ್ರಿಕಾದಲ್ಲಿ ಸ್ವಲ್ಪ ಖರ್ಚು ಕಡಿಮೆ ಆಗ್ಬೋದು. ಸೇಮ್ ಪ್ರೈಸ್ ಇದ್ರೂ ಕೂಡ ಇಂಡಿಯಾದಲ್ಲೇ ಕೆಲವರು ಮಾಡೋಕೆ ಇಷ್ಟ ಇರಲ್ಲ. ಯಾಕಂತಂದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಬ್ಯೂರೋಕ್ರೆಟಿಕ್ ಇರುತ್ತೆ, ಫ್ಲೈಯಿಂಗ್ ಅವರ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಸಿಲೆಬಸ್ ಕೂಡ ಕಷ್ಟ ಇರುತ್ತೆ. 2ನೇದು ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಬಟ್ ಈ ಲೈಸೆನ್ಸ್ ಕನ್ವರ್ಷನ್ ಇರುತ್ತೋ ಅದನ್ನ ಇಂಡಿಯಾದಲ್ಲಿ ಮಾಡಿದ್ರೇನೆ ಒಳ್ಳೇದು. ಅಂಥದ್ರಲ್ಲಿ ಈ ಹೆಣ್ಮಗು ಸೃಷ್ಟಿ ಮತ್ತೆ ಆದಿತ್ಯ ಇಂಡಿಯಾದಲ್ಲಿ ಮಾಡೋಣ ಅನ್ಕೋತಾರೆ. ಇನ್ನ ಇವರಿಬ್ರಿಗೂ ಪರಿಚಯ ಆಗಿಲ್ಲ, ಕತೆ ಆರಂಭ ಆಗಿಲ್ಲ. ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಬರ್ಬೇಕಂತಂದ್ರೆ 3 ಸಬ್ಜೆಕ್ಟ್ ಎಕ್ಸಾಮ್ ಬರೀಬೇಕು. ಅದ್ರಲ್ಲಿ 200 ಅವರ್ಸ್ ಫ್ಲೈಯಿಂಗ್ ಇರಬೇಕು. ಎಕ್ಸಾಮ್ ಬೇಕಾದ್ರೆ ಓದಿ ಪಾಸ್ ಆಗ್ಬೋದು, ಬಟ್ ಫ್ಲೈಯಿಂಗ್ ಇದೆಯಲ್ಲ ಅದಕ್ಕೆ ಟ್ರೈನಿಂಗ್ ಬೇಕು. ಅದಕ್ಕೆ ಕೆಲವು ಸ್ಕೂಲ್ಸ್ ಇರ್ತವೆ, ಅಲ್ಲೋಗಿ ಫ್ಲೈ ಮಾಡಬೇಕಾಗುತ್ತೆ. ಈ ಸ್ಕೂಲಲ್ಲಿ ಒಂದು ಡೆಲ್ಲಿಲಿದೆ. ಇವರಿಬ್ಬರ ಸ್ನೇಹ ಆರಂಭ ಆಗಿದ್ದಲ್ಲೇ, ಸೃಷ್ಟಿ ಮತ್ತು ಆದಿತ್ಯ. ಬಟ್ ಆದಿತ್ಯ ಇಸ್ ನಾಟ್ ಎ ಗ್ರೇಟ್ ಸ್ಟೂಡೆಂಟ್. ಬಟ್ ಸೃಷ್ಟಿ ಬಹಳ ಪ್ರತಿಭಾವಂತೆ. ಕಷ್ಟಪಟ್ಟು ಎಕ್ಸಾಮ್ ಬರಲು ಪಾಸ್ ಆದ್ಲು. 200 ಅವರ್ಸ್ ಆಫ್ ಫ್ಲೈಯಿಂಗ್ನು ಕೂಡ ಮುಗಿಸಿದ್ಲು. ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ತೆಗೆದುಕೊಂಡ್ಲು. ಇದೆಲ್ಲ ಆದಮೇಲೆ ಏರ್ ಇಂಡಿಯಾದಲ್ಲಿ ಕೆಲಸ ಕೂಡ ಸಿಕ್ತು. ಇದೆಲ್ಲ ಅಂಡರ್ ದಿ ಏಜ್ ಆಫ್ 25. 25 ವರ್ಷದಲ್ಲಿ ಕೆಲಸ ಮಾಡುವಂತಹ ಪೊಸಿಷನ್, ಅಂದ್ರೆ ಆ ಪೊಸಿಷನ್ಗೆ ಹೋಗ್ಬೇಕು ಅಂದ್ರೆ ಡಿಗ್ರಿ ಮುಗಿತಿದ್ದಂಗೆನೆ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಇನ್ ಎ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ತುಂಬಾ ಜನ ಡಿಗ್ರಿ
ಮಾಡಿಲ್ದೆ ಕೂಡ ಈ ಪ್ರಿಪರೇಷನ್ ಆಗ್ತಾರೆ, ಅದು ಕೂಡ ಆಗಿರ್ಬೋದು. ಈ ಸ್ಕೂಲಲ್ಲಿ ಇವರಿಬ್ಬರ ಪ್ರೀತಿ ಆರಂಭ ಆಗುತ್ತೆ, ಆದರೆ ಆದಿತ್ಯ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಕೋರ್ಸ್ನ ಅಲ್ಲೇ ನಾಟಕ ನಿಲ್ಲಿಸ್ತಾ ಡಿಸ್ಕಂಟಿನ್ಯೂ ಮಾಡ್ದ. ಅದರಲ್ಲೂ ಇವರ ಪ್ರೇಮ ಪ್ರೀತಿ ಕಂಟಿನ್ಯೂ ಆಯ್ತು. ಪೈಲಟ್ ಲೈಸೆನ್ಸ್ ಆದ್ಮೇಲೆ ಆ ಹೆಣ್ಮಗು ಮುಂಬೈಗೆ ಶಿಫ್ಟ್ ಆಗ್ತಾಳೆ, ಕೆಲಸ ಹುಡುಕ್ತಾಳೆ. ಏರ್ ಇಂಡಿಯಾದಲ್ಲಿ ಕೆಲಸ ಸಿಕ್ತು. ಮರೋಲಿ ಅನ್ನುವಂತಹ ಏರಿಯಾದಲ್ಲಿ ಒಂದು ಫ್ಲಾಟ್ನ ರೆಂಟ್ ತಗೊಂಡು ವಾಸವಾಗಿದ್ಲು. ಇದೆಲ್ಲ ಪಬ್ಲಿಕ್ ಡೊಮೈನ್ ನಲ್ಲಿ ಇರುವಂತಹ ಇನ್ಫಾರ್ಮೇಶನ್. ಇವಾಗ ವಿವೇಕ್ ಅವರು ಸೃಷ್ಟಿ ಮಾಡ್ತಾ ಇರುವಂತಹ ಒಂದಷ್ಟು ಪ್ರಶ್ನೆಗಳಿದೆಯಲ್ಲ, ಅದರಲ್ಲಿ ಒಂದೊಂದೇ ವಿಚಾರಗಳು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು 3 ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, ಇನ್ಸಿಡೆಂಟ್ ಆಗೋ 15 ನಿಮಿಷದ ಮುಂಚೆ ಆ ಹುಡುಗಿ ಅವರ ಪೇರೆಂಟ್ಸ್ ಜೊತೆ ಮಾತಾಡಿದ್ದಾರೆ. ಇನ್ಫ್ಯಾಕ್ಟ್ ವಿವೇಕ್ ಅವ್ರ ಜೊತೆನೂ ಮಾತಾಡಿದ್ದಾರೆ. ಯಾರಿಗೂ ಎಲ್ಲೂ ಡೌಟ್ ಬಂದಿಲ್ಲ. ಅವ್ರ ಹತ್ರ ಕಾಲ್ ರೆಕಾರ್ಡಿಂಗ್ಸ್ ಕೂಡ ಇದೆ. ಅಷ್ಟು ನಾರ್ಮಲ್ ಆಗಿರುವಂತಹ ಹೆಣ್ಮಗು ಅಷ್ಟು ದೊಡ್ಡ ಸ್ಟೆಪ್ ಅನ್ನ ಯಾಕೆ ತಗೊಂಡ್ಲು? ಈ ಸಸ್ಪೆಕ್ಟ್ ಫೌಲ್ ಪ್ಲೇ. ಈಗ ಪಾಯಿಂಟ್ ನಂಬರ್ 2, ಆದಿತ್ಯ ಹೇಳಿರುವ ಸ್ಟೋರಿ ಮ್ಯಾಚ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಕೀ ಮೇಕರ್ಗೆ ಏನ್ ಫೋನ್ ಮಾಡಿದ್ನೋ ಅದು ಅವನ್ ಫೋನ್ ಇಂದ ಮಾಡಿರೋ ಕಾಲ್ ಅಲ್ಲ. ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರನೇ ಇನ್ನೊಂದು ಯಾವ್ದೋ ನಂಬರ್ ಇದೆ. ಆ ನಂಬರ್ ಕೂಡ ಇನ್ನೊಂದು ಹೆಣ್ಮಗುದು. ಆ ಹೆಣ್ಮಗು ಕೂಡ ಪೈಲಟ್. ಆ ಹೆಣ್ಮಗುಗೂ ಇದಕ್ಕೂ ಏನ್ ಸಂಬಂಧ? ಆ ಹೆಣ್ಮಗು ಆ ಟೈಮಲ್ಲಿ ಆ ರೆಂಟೆಡ್ ಫ್ಲಾಟ್ ಹತ್ರ ಯಾಕಿದ್ಲು? ಇನ್ನು ಪಾಯಿಂಟ್ ನಂಬರ್ 3, ಯಾವುದೇ ಕೀ ಮೇಕರ್ ಆದ್ರೂ ಡೂಪ್ಲಿಕೇಟ್ ಕೀ ಮಾಡಿದ ನಂತರ ಕೀನ ಓಪನ್ ಮಾಡಲ್ಲ. ಈ ಆದಿತ್ಯ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಓಪನ್ ನಾನ್ ಮಾಡಿ ಹೋಗ್ತಾ ಇರ್ಲಿಲ್ಲ, ಡೂಪ್ಲಿಕೇಟ್ ಕೀ ಮಾಡಿದ ನಂತರ ಕೀ ಮೇಕರೇ ಓಪನ್ ಮಾಡಿ ಅವನೇ ಮೊದಲು ಒಳಗೋಗಿದ್ದು. ಅವ್ನು ಒಳಗೋದ ಅನ್ನೋ ಕಾರಣಕ್ಕೆ ನಾನು ಒಳಗೋದೆ. ಇಲ್ಲ ಅಂದಿದ್ರೆ ನಾನು ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದೆ. ಇದು ಆದಿತ್ಯ ಪಂಡಿತ್ ಹೇಳ್ತಾ ಇರೋ ಮಾತು. ಹಾಗಿದ್ರೆ ಎಂಥ ಕೀ ಮೇಕರ್ ಆದ್ರೂ ಡೂಪ್ಲಿಕೇಟ್ ಮಾಡಿ ಕೊಟ್ಟದ್ಮೇಲೆ ಬೇರೆಯವರ ಮನೆಗೆ ಹೋಗಿ ಚೆಕ್ ಮಾಡುವ ಧೈರ್ಯ ತೋರಿಸ್ತಾನ? ಚಾನ್ಸೇ ಇಲ್ಲ. ನೀವೇ ಲಾಜಿಕ್ ನ ಮಿಸ್ ಮಾಡಿದ್ರಿ ಅಂತ ಅವರು ಕೇಳ್ತಾ ಇದ್ದಾರೆ. ಬರೀ ಕೇಳೋದಷ್ಟೇ ಅಲ್ಲ, ಗೋರಖ್ಪುರ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ರಿಜಿಸ್ಟರ್ ಮಾಡಿಸಿದ್ದಾರೆ. 15 ನಿಮಿಷದ ಮುಂಚೆ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ಲಲ್ಲ, ಈ 15 ನಿಮಿಷದಲ್ಲಿ ಅಂತದ್ದೇನಾಗೋಯ್ತು? 15 ನಿಮಿಷದಲ್ಲಿ ಅಂತ ಅರೇಂಜ್ಮೆಂಟ್ ಏನ್ ಮಾಡ್ಬಿಟ್ಟ? ನೀವ್ ಹೇಳ್ತಿರೋದು ನಿಜಾನೇ, ಆದ್ರೆ ಆ 15 ನಿಮಿಷದಲ್ಲಿ ಅವನು ಮಾಡಿರೋದು ಏನು? ನೀವು ಅವನ ಹತ್ರ ಬಾಯಿ ಬಿಡಿಸ್ಬೋದಲ್ಲ. ಈ ಸೃಷ್ಟಿಯನ್ನ ಹೆಣ್ಮಗುಗೆ ಒಂದು ತಂಗಿ ಕೂಡ ಇದ್ಲು. ಆ ತಂಗಿ ಹತ್ರ ಮಾತಾಡ್ಬೇಕಾದ್ರೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾ ಇದ್ಲು. ಆದಿತ್ಯಗೆ ಔಟ್ಸೈಡ್ ರಿಲೇಶನ್ಶಿಪ್ ಬಗ್ಗೆ ಕೂಡ ಮಾತಾಡ್ತಿದ್ಲಂತೆ. ಒಂದು ಹೆಣ್ಮಗು ಜೊತೆ ಅವನಿಗೆ ಸಂಬಂಧ ಇದೆ ಅಂತ ಸಸ್ಪೆಕ್ಟ್ ಕೂಡ ಮಾಡಿರೋದನ್ನ ತಂಗಿ ಹತ್ರ ಹೇಳ್ಕೊಂಡಿದ್ಲು. ಆ ಹೆಣ್ಮಗು ಜೊತೆ ಸಸ್ಪೆಕ್ಟ್ ಮಾಡಿದ್ಲಲ್ಲ, ಆಕೆ ಮತ್ತೆ ಈಕೆ ಯಾರು ಇಲ್ಲಿ ಫೋನ್ ಮಾಡಿದ್ರಲ್ಲ, ಇಬ್ರು ಒಬ್ರೇನಾ? ಇವರೇ ಪ್ಲಾನ್ ಮಾಡಿ ಕೊಲೆ ಮಾಡಿದ್ರ? ಅಬೈನ್ಮೆಂಟ್ ಕೇಸ್ಗಳಿಗೆ ತಪ್ಪಿಸ್ಕೊಳ್ಳೋ ಪ್ಲಾನ್ ಏನಾದ್ರು ಮಾಡ್ತಾ ಇದ್ದಾರಾ? ಇದನ್ನ ನೀವು ಸೂಕ್ಷ್ಮವಾಗಿ ಪರಿಗಣಿಸಿ ಅವನ ಮೇಲೆ ಕ್ರಮ ತಗೋಬೇಕು. ಇದು ಮೊದಲನೇ ಸಲ 2ನೇ ಸಲ ನಾವು ಕೇಳ್ತಾ ಇರೋದಲ್ಲ. ಆ ಹೆಣ್ಮಗು ಇರೋ ಅಪಾರ್ಟ್ಮೆಂಟ್ಗೆ ಇವನು ಅವಾಗವಾಗ ಬರ್ತಾ ಇದ್ದ, ಬಂದಾಗೆಲ್ಲ ಕಿರ್ಚಾಡ್ತಾ ಇದ್ದ, ಹೊಡಿತಾ ಇದ್ದಂತ ವಾಚ್ಮ್ಯಾನ್ ಕೂಡ ಈ ವಿಷಯವನ್ನ ನಮ್ಗೆ ಹೇಳ್ತಾ ಇದ್ದ. ಈ ವಿಷಯನ ವಿವೇಕ್ ಅವರು ಪೊಲೀಸರಿಗೆ ಹೇಳಿದ್ದಾರೆ. ಆಮೇಲೆ ಈ ಕೇಸ್ನಲ್ಲಿ ಎಕ್ಸ್ಟಾರ್ಷನ್ ಆಂಗಲ್ ಕೂಡ ಒಂದಿದೆ. ಈ ಆದಿತ್ಯ ಸ್ವಲ್ಪ ಜೆಲಸ್ ಫೀಲ್ ಆಗಿ ಆ ಹೆಣ್ಮಗು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ, ಅವನ ಹತ್ರ ಯಾವುದೇ ರೀತಿ ಕೆಲಸ ಇಲ್ಲ ಅಂತ ಯಾವಾಗ್ಲೂ ದುಡ್ಡು ಕೇಳ್ತಾ ಇದ್ದ. ನಮ್ಮ ಹತ್ರ ಪೂರ್ತಿ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ, ಆದ್ರೆ ಲಾಸ್ಟ್ 30 ಡೇ ಸ್ಟೇಟ್ಮೆಂಟ್ ನೋಡಿದ್ರೆ ದೀಪಾವಳಿ ದಿನ 65,000 ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಯ್ತು. हो सकता है कि ये भी एक बहुत बड़ा एंगल हो कि जिसमें वो सृष्टि को तंग करता हो और ब्लैकमेल करके पैसे हटता हो. वो जैसे ಸೃಷ್ಟಿ ಅಕೌಂಟ್ಗೆ ಆದಿತ್ಯ ಅಕೌಂಟ್ ಇಂದ ಬಲವಂತ ಮಾಡಿಲ್ಲ ಅಂತಂದ್ರೆ ಈ ಹೆಣ್ಮಗು ಅಷ್ಟು ದುಡ್ಡು ಕೊಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಇವಾಗ ತಾನೇ ಕೆಲ್ಸಕ್ಕೆ ಸೇರಿರೋದು, ಸೇವಿಂಗ್ಸ್ ಅಷ್ಟು ಇಟ್ಟಿರೋಕ್ ಸಾಧ್ಯನೇ ಇಲ್ಲ. ಸೊ ವಾಟ್ ಪ್ರಾಫಿಟ್ ದಿಸ್ ಟ್ರಾನ್ಸ್ಫರ್? ಮತ್ತೆ ದುಡ್ಡು ಕೇಳ್ತಾನೆ ಕೊಟ್ಟಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಏನಾದ್ರೂ ಈ ಕೊಲೆ ಆಯ್ತಾ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹರಾಸ್ಮೆಂಟ್ ಏನಿದೆ ಒಬ್ಬರಿಬ್ರಿಂದ ಕೇಳಿಸ್ತಾ ಇರುವಂತಹ ವಿಚಾರ ಅಲ್ಲ. ಆಕೆ ಫ್ರೆಂಡ್ಸ್ ತುಂಬಾ ಜನ ಬಹಳ ಸಲ ಹೇಳಿದ್ದಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ ಅವರನ್ನ ನಾವು ಕ್ರಾಸ್ ಚೆಕ್ ಕೂಡ ಮಾಡಿದ್ವಿ. ಈ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸುತ್ತಮುತ್ತ ಜನ ಇದ್ರು ಕೂಡ ಅವನು ಕಿರ್ಚಿ ಮಾತಾಡ್ತಾ ಇದ್ದ, ಬೈತಾ ಇದ್ದ. ಅವನಿಗೆ ಅವಳು ಕೆಲಸ ಮಾಡ್ತಾ ಇದ್ಲು ಅನ್ನುವಂತಹ ಇನ್ಸೆಕ್ಯೂರಿಟಿಯಿಂದ ಅವಳನ್ನ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದ. ನೀನ್ ನಾನ್ ವೆಜ್ ತಿನ್ಬೇಡ ಅಂತ ಗಲಾಟೆ ಕೂಡ ಮಾಡ್ತಾ ಇದ್ದ. ಮಧ್ಯರಾತ್ರಿಯಲ್ಲಿ ಮಧ್ಯ ರೋಡಲ್ಲಿ ಕಾರಿಂದ ಕೆಳಗಿಳಿಸಿ ಬಿಟ್ಟು ಹೋಗ್ತಾ ಇದ್ದ. ಪಾಪ ಅವಳಿಗೆ ಊಬರ್ ಅಥವಾ ಓಲಾನ ಸಿಗದೇ ಇದ್ದ ಕಾರಣಕ್ಕೆ ನಮ್ಗೆಲ್ಲ ಫೋನ್ ಮಾಡಿ ಕರ್ಸ್ಕೊತಾ ಇದ್ಲು ಅಂತ ಅವ್ರ ಫ್ರೆಂಡ್ಸ್ಗಳು ಹೇಳ್ತಾ ಇರುವಂತಹ ಮಾತು. ಪ್ರಸ್ತುತ BNS ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 108 ಕೆಳಗೆ ಇವನ್ನ ಒಳಗಾಕಿದ್ದಾರೆ. ಅಮೆಂಡ್ಮೆಂಟ್ ಕೇಸ್ ಕೆಳಗೆ ಇಬ್ಬರು ಪಾರ್ಟಿಯ ಬಗ್ಗೆ, ಇಬ್ಬರು ವ್ಯಕ್ತಿಯ ಬಗ್ಗೆ ಪಬ್ಲಿಕ್ ಡೊಮೈನ್ ನಲ್ಲಿ ಏನಿದೆ ಅದನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಆದ್ರೆ ಕನ್ಕ್ಲೂಷನ್ಗೆ ನಾನು ಜಂಪ್ ಆಗಲ್ಲ, ಸತ್ಯ ಹೊರಬರೋವರೆಗೂ, ಕೋರ್ಟ್ ಜಡ್ಜ್ಮೆಂಟ್ ಕೊಡೋವರೆಗೂ. ಆದ್ರೆ ಇಂಥ ಇನ್ಸಿಡೆಂಟ್ಗಳು ನಮ್ಮ ಸುತ್ತಮುತ್ತ ಇರೋ ಹೆಣ್ಮಕ್ಳಿಗೆ ನಡೀದೇ ಇರೋ ಹಾಗೆ ಒಂದಷ್ಟು ದೃಷ್ಟಿಯಲ್ಲಿ ಇಟ್ಕೊಂಡು 3 ಸೊಲ್ಯೂಷನ್ ಇದೆ ನನ್ನ ಹತ್ರ. ಒಂದು ವೇಳೆ ಆ ಹೆಣ್ಮಗುನೇ ಮಾಡ್ಕೊಂಡ್ಲಾ ಅಥವಾ ಇವರೆಲ್ಲ ಸೇರಿ ಕೊಲೆ ಮಾಡಿದ್ರ, ಇದು ಪಕ್ಕಕ್ಕೆ ಹೇಳ. ಸೊಲ್ಯೂಷನ್ ನಂಬರ್ 1, ನಮ್ಮ ಲೈಫಲ್ಲಿ ಹೊಸ ವ್ಯಕ್ತಿಗಳು ಪರಿಚಯ ಆಗೋದು ಕಾಮನ್, ಅವ್ರ ಜೊತೆ ರಿಲೇಶನ್ಶಿಪ್ ಹೋಗೋದು ಇತ್ತೀಚೆಗೆ ಕಾಮನ್. ಬಟ್ ಸಿಚುಯೇಷನ್ ಅಲ್ಲಿ ರೆಡ್ ಫ್ಲಾಗ್ಸ್ ಏನಿದೆಯೋ, ರೆಡ್ ಫ್ಲಾಗ್ಸ್ ಅಂದ್ರೆ ಏನು ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಪಬ್ಲಿಕಲ್ಲಿ ಗಟ್ಟಿಯಾಗಿ ಮಾತಾಡಿದ್ರೆ, ಅಧಿಕಾರ ಚಲಾಯಿಸಿದ್ರೆ, ರಿಲೇಶನ್ಶಿಪ್ನಲ್ಲಿ ಇಬ್ಬರು ಸಮಾನನೇ ಅನ್ನೋದಕ್ಕೆ ಯಾರಾದರೂ ವಿರೋಧ ಮಾಡಿದ್ರೆ ಆ ರಿಲೇಶನ್ಶಿಪ್ನ ಕಟ್ ಮಾಡಿ ಹೊರಬರೋದು ಒಳ್ಳೆಯದು.
ಸೊಲ್ಯೂಷನ್ ನಂಬರ್ 2, ಒಬ್ಬ ವ್ಯಕ್ತಿಯಿಂದ ನಮಗೆ ಡೇಂಜರ್ ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ನಾವು ಹೇಳಬೇಕಾಗಿರೋದು ನಮ್ಮ ಹತ್ರದಲ್ಲಿರೋರಿಗೆ, ನಮ್ಮ ಮೇಲೆ ಯಾರು ಕೇರ್ ಇದೆ ಅವರಿಗೆ ಫಸ್ಟ್ ಹೇಳಿ ಇಮಿಡಿಯೇಟ್ ಸೊಲ್ಯೂಷನ್ ಹುಡುಕಬೇಕು. ಸೊ ಈ ವಿಚಾರನ ಪೇರೆಂಟ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಮುಟ್ಸೋದು ಭಾಳ ಇಂಪಾರ್ಟೆಂಟ್. ಸೊಲ್ಯೂಷನ್ ನಂಬರ್ 3, ಎಂಥ ಸಿಚುವೇಶನ್ನೇ ಬರಲಿ, ಯಾರೇ ಆಗಿರಲಿ, ಅವರು ನಿಮ್ಮ ಮೇಲೆ ಕೈ ಎತ್ತುವವರೆಗೂ ಬಿಟ್ಕೋಬಾರ್ದು. ಗಟ್ಟಿಯಾಗಿ ಮಾತಾಡಿದ್ರೆ ನೀವು ಗಟ್ಟಿಯಾಗೇ ಮಾತಾಡಿ. ಕಾನ್ಫಿಡೆನ್ಸಿನ ಲೋ ಮಾಡ್ಕೋಬೇಡಿ. ಅವರು ಕೈ ಎತ್ತಿದ್ರೆ ಆ ಸಮಯಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಆ ಸಮಯದಲ್ಲಿ ತಗೊಳ್ಳಿ. ಸೆಲ್ಫ್ ಡಿಫೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ನಿಮ್ಮನ್ನು ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ಸೃಷ್ಟಿಯ ಪರಿಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗಡೆ ಕಮೆಂಟ್ಸಲ್ಲಿ ಬರೀರಿ. ಇದರ ಬಗ್ಗೆ ನಾವು ಮಾತಾಡಿದ್ರೇ ಫ್ಯೂಚರಲ್ಲಿ ಆಗೋದನ್ನ ತಡೆಯೋಕೆ ಸಾಧ್ಯ. ನಿಮ್ಮ ಕಮೆಂಟ್ಸ್ಗೆ ನಾನು ಕಾಯ್ತಾ ಇರ್ತೀನಿ. ನೀವು ಇಷ್ಟು ದೂರ ಬಂದಿದ್ದೀರಾ ಅಂತಂದರೆ ನನ್ನ ವೀಡಿಯೋಸ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅಂತ ಅರ್ಥ. ಇದೇ ರೀತಿ ಇಂಪಾರ್ಟೆಂಟ್ ವೀಡಿಯೋಸ್ಗಳಿಗಾಗಿ, ಅಪ್ಡೇಟ್ಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.